ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಒಬ್ಬ ಬುದ್ಧಿವಂತನಿಗೆ ಮಾತ್ರ ಎಲ್ಲವೂ ಕಾಣುತ್ತೆ. ಅಂದರೆ ಈ ಆಚಾರ ವಿಚಾರ ಮತ್ತು ಶಿಸ್ತು ಸಂಯಮ ಎಲ್ಲವನ್ನು ಕಲಿತು ಪಾಂಡಿತ್ಯ ಪಡೆದ ಬ್ರಾಹ್ಮಣನು ಅಥವಾ ಇದು ಯಾವುದನ್ನು ಕಲಿದೇ ಇರುವ ಒಬ್ಬ ಮನುಷ್ಯ ಹಸು, ಆನೆ, ನಾಯಿ ಅಥವಾ ಬೇಟೆ ಆಡುವ ಬೇಡನಾಗಲಿ ಅಥವಾ ಮಾಂಸ ತಿನ್ನುವ ಮನುಷ್ಯನಾಗಲಿ ಇವರೆಲ್ಲರಲ್ಲೂ ಅವನಿಗೆ ಆತ್ಮ ಮಾತ್ರ ಕಾಣುತ್ತೆ. ಅಂದರೆ ಎಲ್ಲರನ್ನು ಅವನು ಒಂದೇ ರೀತಿಯಲ್ಲಿ ಕಾಣ್ತಾನೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ. ಯಾರು ಕರ್ಮಯೋಗವನ್ನು ಪಾಲಿಸ್ಕೊಂಡು ಈ ಸೃಷ್ಟಿಸಿರುವ ಇಡೀ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಅನ್ನುವ ಮನಸ್ಥಿತಿಯಿಂದ ಅಭ್ಯಾಸವನ್ನು ಮಾಡ್ತಾ ಇದ್ರೆ ಅವರಿಗೆ ಎಲ್ಲ ಪಾಪ ಕರ್ಮಗಳು ತೊಳೆದು ಅವರು ಸಂಸಾರದ ಎಲ್ಲ ಬಂಧನದಿಂದ ಮುಕ್ತರಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡಿತಾರೆ. ಅಂದರೆ ಬ್ರಹ್ಮನ್ ಸ್ಥಿತಿಯನ್ನೇ ಹೊಂದುತ್ತಾರೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ.